ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರಭು ಅಂತ ಹೇಳಿ ಮಾರ್ಕ್ ಸಾಫ್ಟ್ವೇರ್ ಕಂಪ್ನಿಯ ಎಂಪ್ಲಾಯಿ ಮಾತಾಡ್ತಾ ಇರೋದು. ಮೊದಲೇದಾಗಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸಾಫ್ಟ್ವೇರ್ ಒಳಗಡೆ ಬ್ಯಾಕಪ್ನ ಹೇಗೆ ತೊಗೊಳ್ಳೋದು ಅನ್ನೋದನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಸೊ ಯಾರ್ಯಾರು ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಸೊ ಬ್ಯಾಕ್ಗ್ರೌಂಡ್ ಒಳಗಡೆ ಆಲ್ರೆಡಿ ಆಟೋ ಬ್ಯಾಕಪ್ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಸರಿ ಸೇಫ್ಟಿ ಪರ್ಪೋಸಿಗೋಸ್ಕರ ನಮ್ಮ ಒಳಗಡೆ ಬ್ಯಾಕಪ್ ತೊಗೊಳ್ಳೋದು ಉತ್ತಮ ಆಗಿರುತ್ತೆ. ರಿಸ್ಕ್ ಬೇಡ ಅಂಥೇಳಿ ನಾವೇನು ಮಾಡ್ತೀವಿ, ಕೆಲವೊಂದು ಸರಿ ಮ್ಯಾನ್ಯುವಲಿ ಬ್ಯಾಕಪ್ನ ಕೂಡ ತೊಗೊಳಕ್ಕೆ ಹೇಳಿರ್ತೀವಿ. ಸೊ ಹಾಗಾಗಿ ಇವತ್ತಿನ ದಿನ ಸಾಫ್ಟ್ವೇರ್ ಒಳಗಡೆ ಬ್ಯಾಕಪ್ನ ಮ್ಯಾನ್ಯುವಲ್ ಆಗಿ ಹೇಗೆ ತೊಗೊಳ್ಳೋಳು ಅಂತ ನೋಡ್ಕೊಳ್ಳೋಣ. ವಿಡಿಯೋ ತುಂಬ ಸಿಂಪಲ್ ಆಗಿರುತ್ತೆ, ಜಾಸ್ತಿ ಏನು ಲೆಂತಿ ಇರಲ್ಲ. ಸೊ ಮತ್ತೆ ಯಾರಿಗಾದರೂ ಸಾಫ್ಟ್ವೇರ್ ಬೇಕಾಗಿದ್ದರೆ ರೆಫರೆನ್ಸ್ ಮಾಡಿಕೊಡಿ. ನನ್ನ ಮೊಬೈಲ್ ನಂಬರ್ ಇದಾಗಿರುತ್ತದೆ 8660254977. ಮತ್ತೊಮ್ಮೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, 8660254977. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಮೊದಲೇದಾಗಿ ನಿಮಗೆ ಸಾಫ್ಟ್ವೇರ್ ಒಳಗಡೆ ಮೇನ್ ವಿಂಡೋ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಮೇಲ್ಗಡೆ ಎಕ್ಸಿಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಎಕ್ಸಿಟ್ ಅಂತ ಆಪ್ಷನ್ ಆದಮೇಲೆ ಇಲ್ಲಿ ಕೆಳಗಡೆ ಮತ್ತೊಂದು ಸರಿ ಎಕ್ಸಿಟ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲೇನಾಗುತ್ತೆ, ನಿಮ್ಮ ಫರ್ಮ್ ಹೆಸರುಗಳು ಬರ್ತವೆ. ಸೊ ಫರ್ಮ್ ಹೆಸರು ಬಂದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ಎಂಟರ್ ಮಾಡಿ. ಇದರೊಳಗಡೆ ಥರ್ಡ್ ಆಪ್ಷನ್ ಇದೆ ನೋಡಿ, ಬ್ಯಾಕಪ್ ಆಫ್ ಫೈನಾನ್ಷಿಯಲ್ ಇಯರ್ ಅಂತೇಳಿ, ಅದ್ರ ಮೇಲೆ ಎಂಟರ್ ಮಾಡ್ಕೊಳ್ಳಿ. ಸೊ ನಿಮಗಿಲ್ಲಿ ಫೈನಾನ್ಷಿಯಲ್ ಇಯರ್ಗಳು ಭಾಳ ಬರ್ತವೆ. ಸೊ ನಂದ್ರೊಳಗಡೆ ಸಿಂಗಲ್ಲೇ ಇದೆ. ಸೊ ಹಾಗಾಗಿ ಇದು ಒಂದು ನಾನು ತೋರಿಸಿರ್ತೀನಿ. ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಮೇಲ್ಗಡೆ ಡೈರೆಕ್ಟ್ರಿ ಅಂತಿದೆಯಲ್ಲ, ಆಲ್ರೆಡಿ ನಾವಿಲ್ಲಿ ಪಾತ್ನ ಸೆಲೆಕ್ಟ್ ಮಾಡಿ ಇಟ್ಟಿರ್ತೀವಿ. ಸೊ ಇದು ಡಿಫಾಲ್ಟಾಗಿ ಇರುತ್ತೆ. ಆಲ್ರೆಡಿ ನೀವು ಎಲ್ಲಿ ಸಾಫ್ಟ್ವೇರ್ ವರ್ಕ್ ಮಾಡ್ತಾ ಇರ್ತೀರಲ್ಲ, ಡಿಫಾಲ್ಟಾಗಿ ಇದನ್ನು ಡೈರೆಕ್ಟ್ರಿನ ಫಿಕ್ಸ್ ಮಾಡಿಟ್ಟಿರ್ತೀವಿ. ಡೈರೆಕ್ಟ್ರಿ ಮೀನ್ಸ್ ಪಾತು, ಎಲ್ಲಿ ಹೋಗಿ ಸೇವ್ ಆಗುತ್ತೆ ಅಂತೇಳಿ. ಇದಾದಮೇಲೆ ನೆಕ್ಸ್ಟು ಕೆಳಗಡೆ ನಿಮಗೆ ಇವೆಲ್ಲ ಆಪ್ಷನ್ಸ್ ಓದ್ತಾ ಹೋದರೆ ಗೊತ್ತಾಗುತ್ತೆ. ಮಾರ ಕ್ಲೌಡ್ ಬ್ಯಾಕಪ್ಪು, ಬ್ಯಾಕಪ್ ಫೋಟೋಸು, ಬ್ಯಾಚ್ ಹಿಸ್ಟ್ರಿ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಇಮೇಲ್ ಬ್ಯಾಕಪ್ಪು, FTP ಬ್ಯಾಕಪ್ ಅಂತ ಇರುತ್ತೆ. ಸೊ ನಾವು ನಾರ್ಮಲಿ ಏನು ಮಾಡ್ತೀವಿ, ಇದರೊಳಗಡೆ ನೋಡ್ಕೊಳ್ಳಿ, ಬ್ಯಾಕಪ್ ಆಫ್ ಬ್ಯಾಚ್ ಹಿಸ್ಟ್ರಿ ಅಂತಿದೆಯಲ್ಲ, ಇದನ್ನು ನೋ ಇರೋದನ್ನು ಎಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಕಪ್ ಆಫ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತಿದೆಯಲ್ಲ, ಇದನ್ನು ಕೂಡ ನೋ ಇರೋದನ್ನು ಎಸ್ ಮಾಡ್ಕೊಳ್ಳಿ. ಇವೆರಡು ಎಸ್ ಇದ್ದರೆ ಸಾಕು. ಎಂಟರ್ ಮಾಡ್ತಾ ಹೋದರೆ ಬ್ಯಾಕಪ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಕಂಪ್ಲೀಟಾಗಿ ಬ್ಯಾಕಪ್ ಆಗುತ್ತೆ. ಸೊ ಇದು ಬ್ಯಾಕಪ್ ಪ್ರೊಸೆಸ್ಸು. ಇದು ಎಲ್ಲಿ ಬಿದ್ದಿರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಪಾತ್ ನೋಡ್ಕೋಬೇಕಷ್ಟೇ, ಏನು ಪಾತ್ ಇರುತ್ತಲ್ಲ. ಸೊ ಈ ಪಾತ್ ಒಳಗಡೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನಾವೇನು ಮಾಡಿರ್ತೀವಿ, ನಾನೊಂದು ಫೋಲ್ಡ್ರ್ ಮಾಡಿಟ್ಟಿರ್ತೀವಿ. ಇಲ್ಲಿ ಡಮ್ಮಿ ಡಾಟಾ ಅಂತಿದೆಯಲ್ಲ, ಸೊ ಇದರೊಳಗಡೆ ನೋಡ್ಕೊಳ್ಳಿ, ಇವತ್ತಿನ ಡೇಟಿಗೆ 16/4 ಈ ಬೆಳಗ್ಗೆ 7:11 ಇದು ಬ್ಯಾಕಪ್ ಆಗಿರುತ್ತೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ವೇಳೆ ನಾಳೆ ಡಾಟಾ ಏನಾದರೂ ಸಮಸ್ಯೆ ಆದರೂ ಕೂಡ ರಿಕವರಿ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಮ್ಯಾನ್ಯುವಲ್ ಬ್ಯಾಕಪ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಯಾರಿಗಾದರೂ ಸಾಫ್ಟ್ವೇರ್ ಬೇಕಾಗಿದ್ದರೆ ರೆಫರೆನ್ಸ್ ಮಾಡಿಕೊಡಿ. ಹಾಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ ಯು.